ನಮಸ್ಕಾರ ಎಲ್ರಿಗೂ. ನಾನೀಗ ಯುಪೋಸ್ ಯಾರು ಪರ್ಚೇಸ್ ಮಾಡಿದ್ರೆ ಬುಕ್ ಮಾಡಿದ್ರೆ ಅದನ್ನು ರಿಜಿಸ್ಟರ್ ಮಾಡೋದು ಹೇಗೆ ಅಂತ ಸ್ಟೆಪ್ ತೋರಿಸ್ತೇನೆ ನಾನು. ಫಸ್ಟ್ಗೆ ಇಲ್ಲಿ globalgarner.com ವೆಬ್ಸೈಟ್ ಹೋಗ್ಬೇಕು. globalgarner.com ವೆಬ್ಸೈಟ್ ಇಲ್ಲಿ ಬಿಸ್ನೆಸ್ ಸೆಕ್ಷನ್ ಹೋಗ್ಬೇಕು. ಇದರಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಯುಪೋಸ್ ಸೆಕ್ಷನ್ ಇಲ್ಲಿ ಯುಪೋಸ್ ಕೆಳಗಡೆ ಕ್ಯಾಟಗರಿಯಲ್ಲಿ ವ್ಯೂ ಮೋರ್ ಒತ್ತಿದ್ರೆ ಈ ತರ ಬರುತ್ತೆ. ಇಲ್ಲಿ ಬುಕ್ ನಾವು ಅಂತ ಒತ್ತಿದ್ರೆ ಯಾವ ವರ್ಷನ್ ಅವ್ರು ಬುಕ್ ಮಾಡಿದ್ರೆ ಅದು ಸಿಲ್ವರ್ ವರ್ಷನ್. ನಾರ್ಮಲಿ ಸಿಲ್ವರ್ ವರ್ಷನ್ ಬುಕ್ ಮಾಡ್ತಾರೆ ಹೆಚ್ಚಿನವರು. ಇದು ಈಗ ಯುಪೋಸ್ ರಿಜಿಸ್ಟ್ರೇಷನ್ ಪೇಜ್ ಇದು. ಇಲ್ಲಿ ಆಕ್ಚುಲಿ ಯುಪೋಸ್ ಅನ್ನು ಯಾರ ಪಾರ್ಟ್ನರ್ ಐಡಿಯ ಕೆಳಗಡೆ ಬುಕ್ ಮಾಡೋದು ಅಥವಾ ರಿಜಿಸ್ಟರ್ ಮಾಡೋದು ಅನ್ನೋದು ಸ್ಟೆಪ್ ಇದೆ. ಇಲ್ಲಿ ನಾರ್ಮಲಿ ಪಾರ್ಟ್ನರ್ ಐಡಿ ಕೆಳಗಡೆ ಬುಕ್ ಮಾಡೋದು. ಪಾರ್ಟ್ನರ್ ಐಡಿ ಅಂತಂದ್ರೆ ಅವರ ಪಾರ್ಟ್ನರ್ ಐಡಿ ನಂಬರ್. ನಾರ್ಮಲ್ ಅದೊಂದು 6 ಡಿಜಿಟ್ ನಂಬರ್ ಇರುತ್ತೆ, 213177. ಈಗ ಇದು ನಂದು ಪಾರ್ಟ್ನರ್ ಐಡಿ ನಂಬರ್. ಅಂದ್ರೆ ಒಂದು ಈ ಪಾರ್ಟ್ನರ್ ಐಡಿ ನಂಬರ್ ಅವರದ್ದು ಮೊಬೈಲ್ ಆಪ್ ಅಲ್ಲಿ ಯೂಸರ್ ಐಡಿ ಇರ್ತದೆ, ಸೇಮ್ ಇರ್ತದೆ ಅವರ ಪಾರ್ಟ್ನರ್ ಐಡಿ ಕೂಡ. ಸೊ ಇಲ್ಲಿ ಯಾರು ಯುಪೋಸ್ ಬುಕ್ ಮಾಡಿದ್ದಾರೆ ಅವರದ್ದು ಮೊಬೈಲ್ ನಂಬರ್ ಅಂದ್ರೆ ಯಾವುದು? ಯುಪೋಸ್ ರಿಜಿಸ್ಟರ್ ಕ್ವಿಕ್ ಬುಕ್ ಮಾಡುವಾಗ ಏನ್ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ ಇಲ್ಲಿ. ಸೊ ಅದನ್ನು ಎಂಟರ್ ಮಾಡಿದ್ಮೇಲೆ ಉದಾಹರಣೆಗೆ ನನ್ನ ನಂಬರ್ ಹೊಡಿತೇನೆ ನಾನು 764. ಮತ್ತೆ ಅವರಿಗೆ ಒಂದು OTP ಕಳಿಸ್ಲಿಕ್ಕೆ ಇರ್ತದೆ. OTP ಬಂದ್ಮೇಲೆ ಆ OTP ಅನ್ನು ಇಲ್ಲಿ ಎಂಟರ್ ಮಾಡಿ ಆಮೇಲೆ ಯುಪೋಸ್ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಅಂದ್ರೆ ಯುಪೋಸ್ ಲಾಗಿನ್ ಮಾಡ್ಲಿಕ್ಕೆ ಪಾಸ್ವರ್ಡ್ ಇದೆ. ಇಲ್ಲಿ ನಾರ್ಮಲಿ ನಾವು ಯಾವ್ದು ಬೇಕಾದ ಪಾಸ್ವರ್ಡ್ ಕೊಡ್ಬೋದು. ರಿಪೀಟ್ ಆಗಿ ಅದನ್ನು ಕನ್ಫರ್ಮ್ ಮಾಡಿ ಇಲ್ಲಿ ಮತ್ತೆ ಐ ಎಕ್ಸೆಪ್ಟ್ ಆಲ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಹೇಳಿ ರಿಜಿಸ್ಟರ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಮೇಲೆ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಹೇಳಿ ಬರುತ್ತೆ. ಸೊ ಅದಾದ್ರೆ ನಾವು ಈ ಯುಪೋಸ್ ಅನ್ನು ಪರ್ಚೇಸ್ ಮಾಡಿದ ಕ್ವಿಕ್ ಬುಕ್ ಅಲ್ಲಿ ಯುಪೋಸ್ ಪರ್ಚೇಸ್ ಮಾಡಿದನ್ನ ಈ ಪಾರ್ಟ್ನರ್ ಐಡಿ ಕೆಳಗಡೆ ನಾವು ರಿಜಿಸ್ಟರ್ ಮಾಡಿದ್ದು ಅಂತ ಮೀನಿಂಗ್ ಇದೆ. ಅವಾಗ ಏನಾಗ್ತದೆ, ಆ ಯುಪೋಸ್ ಪರ್ಚೇಸ್ ಮಾಡಿದ ಕಮಿಷನ್ 5000 ಕಮಿಷನ್ ಈ ಪಾರ್ಟ್ನರ್ ಐಡಿಗೆ ಬರುತ್ತೆ. ನೆಕ್ಸ್ಟ್ 2000 ಕಮಿಷನ್ ACP ಐಡಿಗೆ ಬರುತ್ತೆ. ಸೊ ಅದರ ಸಬ್ಸಿಕ್ವೆಂಟ್ಲಿ ಹೈರಾರ್ಕಿಯಲ್ಲಿ ಕಮಿಷನ್ ಬರುತ್ತೆ. ಸೊ ಇದು ಯುಪೋಸ್ ಪರ್ಚೇಸ್ ಮಾಡಿದ ಮೇಲೆ ರಿಜಿಸ್ಟರ್ ಮಾಡೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಲ್ಲಿ. ಓಕೆ, ಥ್ಯಾಂಕ್ ಯು.